30,000 ಫ್ಯಾಮಿಲಿಯನ್ನು ಡಿಸ್ಪ್ಲೇಸ್ ಮಾಡುವಂಥ ಕೆಲಸ ಇವತ್ತು ಸರ್ಕಾರ ತೆಗೆದುಕೊಂಡಿರೋದು ಇದು ನಾಚಿಕೆಗೇಡಿನ ಸಂಗತಿ ಅಂತ ನನಗಾದರೂ ಅನ್ನಿಸ್ತಾ ಇದೆ. ಈ ಪ್ರಜಾಪ್ರಭುತ್ವದಲ್ಲಿ ಅಲ್ಲಿನ ರೈತರನ್ನ ಅವರು ಕಳೆದ ರೈತರು ಮತ್ತು ನಮ್ಮ ಮೈಸೂರು ನಾಗರಿಕರು ಕಳೆದ 109ನೇ ದಿವಸ says that the coal ash comes and settles down on the plants. So the photosynthesis is directly affected. So the productivity comes down. And secondly, Raichur study says that the low-grade coal that is used there, which I am sure they will use here, is highly alkaline. And excess amount of that alkalinity is destructive to crops. So first is for Mysore city, the spread of the fly ash, spread of the pollutants, slightly pollutant solid particles that are spread, will cause definitely health hazard to Mysore. And secondly, Mysore is a rich agricultural belt. ಪ್ರಪಂಚದಲ್ಲಿ ಭೂಪಟದಲ್ಲಿ ಮೈಸೂರು ಒಂದು ಸಾಂಸ್ಕೃತಿಕ ನಗರ, ಆಮೇಲೆ ಒಂದು ಟೂರಿಸಂ ಪ್ಲೇಸು, ಆಮೇಲೆ ಸುತ್ತಮುತ್ತ ಇರುವಂಥ ಜಾಗಗಳು ಬಗ್ಗೆ ಇಡೀ ಪ್ರಪಂಚದಲ್ಲೇ ಪ್ರಸಿದ್ಧಿಯಾಗಿರುವಂಥ ಒಂದು ಜಾಗ. ಈ ಕೋಲ್ ಬೇಸ್ ಥರ್ಮಲ್ ಪವರ್ ಪ್ರಾಜೆಕ್ಟ್ ಅದು ಬಂದರೆ ಮೈಸೂರು ಇನ್ನೊಂದು ಸುಡುಗಾಡ ಆಗುತ್ತೆ. ಸೊ ಮೈಸೂರಿನ ಇತಿಹಾಸ ನಾವು ಮರ್ತು ಬಿಡಬೇಕಾಗುತ್ತೆ. ಹಿಂದೆ ಪರತಳ್ಳ ಜಬ್ಬಿ ಮೂಂಬತ್ತಿ ಮಾಡಿ ಉರಿಸ್ತಿದ್ದು. ಕರೆಂಟ್ ಬಂದು ನಮಗೇನು ಇದು ಬೇಕಾಗಿಲ್ಲ. ಐರನ್ ಮಾಡೋಕ್ಕೆ ಇಸ್ತ್ರಿ ಪೆಟ್ಟಿಗೆ ಇಲ್ಲ. ಕಂಚಿನ ತಣಗಲ್ಲಿ ಬೆಂಕಿ ಕೆಂಡ ಹಾಕ್ಬಿಟ್ಟು ಐರನ್ ಮಾಡ್ಕೊತಿದ್ರು. ಪರತಾಳ ಉರಿಸಿ ನಾವು ಜೀವನ ಮಾಡಿರೋದು. ಇವತ್ತು ಅದೇ ಈ ಕರೆಂಟ್ ನಮ್ಗೆ ಬೇಡಲೇ ಬೇಡ. ಅದು ಬಂದು ನಮ್ಗೇನು ಉದ್ವಾರ ಆಯ್ತಾ? ದುಡ್ಡು ಕೊಡ್ತೀವಲ್ಲ, 2 ಲಕ್ಷ ಕೊಡ್ತೀವಿ. 2 ಲಕ್ಷ ಅಲ್ಲ, 2 ಲಕ್ಷ ಅಲ್ಲ, ನೀವು 1 ಕೋಟಿ ಕೊಟ್ಟರು ನಮ್ಗೆ ಬೇಡಪ್ಪ. 1 ಎಕರೆ 2 ಲಕ್ಷ ಕೊಡ್ತೀವಿ, 4 ಲಕ್ಷ ಸಿಗುತ್ತಲ್ಲ. 2 ಕೋಟಿ ಕೊಟ್ಟರು ಬೇಡ. ಇವತ್ತು ಇರ್ತದ, ನಾಳೆ ಹೋಯ್ತದ. ನಾವು ಫುಟ್ಪಾತ್ನಲ್ಲಿ ತಣಗ ತಪ್ಪಲೆ ಹಿಡ್ಕೊಂಡು ಮಕ್ಕ ಮರಿ ಕಟ್ಕೊಂಡು ಅಮ್ಮ ಭಿಕ್ಷಾ ಅಯ್ಯ ಅನ್ನ ಅಂತ ನಾವು ಅನ್ನದಾನ ಕೇಳ್ಬೇಕಾಯ್ತ. ಹಾಗೆ ಪ್ರಾಣ ಹೋದ್ರೂ ಹಂಗೋಗ ಪ್ರಾಣ ಹಿಂಗೆ ಹೋಗ್ಲಿ. ಮಾನ ಕಳ್ಕೊಂಡಂತೂ ಬಾಳಕ್ಕೆ ನಮ್ಗೆ ಇಷ್ಟವಿರಲ್ಲ. ಪೊಲೀಸ್ ಕರ್ಕೊಂಬಂದು ಎತ್ತಿಸ್ತೀವಿ ನಿಮ್ಮನ್ನ, ನೀವು ಈ ಥರ ಮಾತಾಡಿದ್ರೆ. ನಮ್ಮ ಪ್ರಾಣ ಹೋದ್ರು ನಾವು ಸಾಯ್ತಾ ಅರ್ಧ ಕೊಲೆ, ನಾವು ಅನಂತರ ಪ್ರಾಣ. ಇಷ್ಟು ಬಿಟ್ರೆ ಇನ್ನೇನೂ ಇಲ್ಲ. ಪೊಲೀಸ್ ಬಂದು ಗುಂಡಾರಿಸ್ತೀವಲ್ಲ, ಪೊಲೀಸ್ ಕರ್ಕೊಂಬಂದು ಆಗಲಿ ನಾವು ಸಾಯ್ತೀವಿ. ನನ್ನಂಥವ್ರು 100 ಜನ ಸಾಯ್ಬೋದು, ಇಡೀ ಜಗತ್ತೇ ಸಾಯಿಲ್ಲ. ಇಡೀ ಜಗತ್ತದಲ್ಲಿ ಹಳ್ಳಿ ಒಳಗೆ ಅವ್ರವನೇ ಗಂಡು ಅಂತ ಹಾಲು ಕುಡಿಸಿರ್ಬೋದು. ನಮ್ಮವನು ಹಾಲು ಕುಡಿಸಲ್ಲ, ಅವ್ರವ್ವ ಹಾಲು ಕುಡಿಸಾರ. ನಮ್ಮ ತಾಯಿ ನೀರು ಕುಡಿಸಿಲ್ಲ, ನಮ್ಮ ತಾಯಿ ಅದಾಲೆ ಕೊಟ್ಟಿರೋದು. ನಾವು ಗಂಡು ಭೂಮಿಲೇ ಹುಟ್ಟಿರೋದು. ನಾವು ಸಾಯ್ತಾ ಬಿಡ್ತಾ ಅರ್ಧ ಮರಣ, ನಮ್ಮ ಅರ್ಧ ಜನ ಸಾಯ್ಬೇಕು, ಇನ್ನರ್ಧ ಜನ ಕೊಲೆ ಮಾಡೇ ಮಾಡ್ತಾರ. ನಾವು ಒಬ್ರು ಸತ್ರ ಇನ್ನು ಬಾಕಿಯವರೆಲ್ಲ ಕೈ ಬಳ ತೊಟ್ಕೊಂಡು ಕೂತಿದಾರ. ಗಂಡೆ ಏನಾದ್ರು ನಾವು ಮಕ್ಕಳಿಗೆ ಅಂಬಲಿ ಕಾಯಿಸಿ ಇಡೀ ದೇಶಕ್ಕೆ ಅನ್ನ ಬೆಳೆದು, ರಾಗಿ ಬೆಳೆದು, ಜೋಳ ಬೆಳೆದು ನಾವು ಒಬ್ಬರೇ ತಿಂತ ಇಲ್ಲ, ಇಡೀ ದೇಶಕ್ಕೆ ಕಳುಗಿಸ್ತೀವಿ. ಅಂಥದ್ರಲ್ಲಿ ಇದನ್ನು ಕಿತ್ಕೊಳ್ಳೋಕ್ಕೆ ಬಂದರೆ ಅದು ಮಾತ್ರ ಈ ಜನ್ಮದಲ್ಲೇ ಸಾಧ್ಯವಿಲ್ಲ. ಏನಾಯ್ತು ಆಗಲಿ, ಹಾಗಾದೆಲ್ಲ ಆಗೋಲಿ. ಅವ್ರು ಇಷ್ಟ ಬಂದಂಗೆ ಅವ್ರ ಕಾನೂನು ಅವ್ರು ಮಾಡಲಿ, ನಮ್ಮ ನ್ಯಾಯ ನಾವು ದೊರಕಿಸ್ತೀವಿ, ಕೇಳ್ತೀವಿ. ಅವನ ಶಕ್ತಿ ಹೆಚ್ಚೋ, ನಮ್ಮ ಭಕ್ತಿ ಹೆಚ್ಚೋ. ಇದು ಒಂದೇ ಸತ್ಯ. ಈ ಸತ್ಯದ ಮುಂದೆ ಇನ್ಯಾವುದೂ ಇಲ್ಲ.
ವೈಯಕ್ತಿಕ ಭೂಮಿ ಇಲ್ಲ, ವೈಯಕ್ತಿಕ ಹಕ್ಕುಗಳಿಲ್ಲ, ವೈಯಕ್ತಿಕ ಇದೇ ಇಲ್ಲ. ನೀವು ರೈತರಿಗೆ ಒಂದು ದಿನ ಏನ್ ಹೇಳ್ತಾರೆ ನಮ್ಮ ಭಾರತದಲ್ಲಿ ಹೇಳಿ, ರೈತರ ಕುರಿತು ಏನ್ ಹೇಳ್ತಾರೆ ಹೇಳಿ ಸರ್. ನೀವು ಯಜಮಾನ